ಅಷ್ಟೇನು ಅವಕಾಶ ಮಾಡಿಲ್ಲ. ಫುಟ್ಪಾತ್ ತೆರವಿಂದ ಪಬ್ಲಿಕ್ ಕಮ್ಮಿ ಇದೆ. ನಾವು ಪ್ರತಿ ವರ್ಷ ಆಗ್ದಂಗೆ ಇದೇ ಥರ ಹೂವು ಹಾಕಿದ್ದೀವಿ, ಬಟ್ ವ್ಯಾಪಾರ ಕಮ್ಮಿ ಇದೆ, ಪಬ್ಲಿಕ್ಕು ಡಲ್ ಇದೆ. ಸೊ ಪ್ರತಿ ವರ್ಷ ಇದರಿಂದ ಏನಿದೆ 20-30% ಪ್ರಾಫಿಟ್ ತೊಗೊಳ್ತಾ ಇದ್ವಿ. ಈ ಸತಿ ಇನ್ನು ಅಸಲು ಕೂಡ ಎತ್ತಕ್ಕಾಗಿಲ್ಲ ಮೇಡಮ್. ಅಂದ್ರೆ ಕಷ್ಟ ಆಗ್ತಿದೆ ಸರ್. ಹಬ್ಬ ಅಂದ್ರೆ ನಿಮ್ಗೆ ಒಂದು ಸಂಭ್ರಮದ ವಾತಾವರಣ, ಬಟ್ ಈ ಹಬ್ಬದ ಟೈಮಲ್ಲೂ ನೀವು ಪಾಪ ನಿಮ್ಮ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಬಹಳ ಕಷ್ಟ ಪಡ್ತಾ ಇದ್ದೀರಾ. ಹೌದು ಮೇಡಮ್, ಜೀವನ ಮಾಡ್ಬೇಕಂದ್ರೆ ಏನೋ ಒಂದು ಕೆಲಸ ಮಾಡಲೇಬೇಕು. ಇವಾಗ ಫುಟ್ಪಾತ್ ತೆರವು ಮಾಡಿದ್ದಾರೆ, ಎಲ್ಲೋ ರೋಡು ಜಾಮ ಇರೋ ಹತ್ರ ಫುಟ್ಪಾತ್ ತೆರವು ಮಾಡ್ಬೇಕು. ಇಲ್ಲೇನು ಒಂದು ಬಸ್ ಬರಲ್ಲ, ಒಂದು ದೊಡ್ಡ ಟ್ರಕ್ ಬರಲ್ಲ. ಈ ಪ್ಲೇಸ್ ಎಲ್ಲಾದ್ರೂ ಪರ್ಮನೆಂಟ್ ಆಗಿ ಬಿಟ್ಕೊಡ್ಬೇಕು. ಬಿಕಾಸ್ ಯಾಕಂದ್ರೆ ಇದು ಫೇಮಸ್ ಆಗಿದೆ ರೋಡು, ಅಷ್ಟೇನು ಟ್ರಾಫಿಕ್ ಜಾಮ್ ಆಗಲ್ಲ. ಸೊ ಪಬ್ಲಿಕ್ ಇದರಿಂದಾನೇ ಬರ್ತಾ ಇಲ್ಲ, ಬಿಡ್ತಾರೋ ಇಲ್ವೋ ಅಂತ ಡೌಟ್ ಇಂದಾನೆ ಬರ್ತಾ ಇಲ್ಲ. ಎಷ್ಟೋ ಜನ ಬಂದು ವಾಪಸ್ ಹೋಗಿದ್ದಾರೆ ಲಾಸ್ಟ್ ಮಂತ್ ಅಲ್ಲಿ. ಸೊ ಅದರಿಂದ ಪಬ್ಲಿಕ್ ಕಮ್ಮಿ ಇದ್ದಾರೆ. ಸೊ ಹಾಗಾಗಿ ವ್ಯಾಪಾರ ಡಲ್ ಇದೆ ಅಂತ ಹೇಳ್ಬೋದು. ಫುಲ್ ಆಗಿ ವ್ಯಾಪಾರ ಡಲ್ ಇದೆ. ಪರವಾಗಿಲ್ವಾ ಮೇಡಮ್, ಪಬ್ಲಿಕ್ ಇದ್ದಾಗ ಮಳೆ ಬರುತ್ತೆ, ಮಳೆ ಇಲ್ದಾಗ ಪಬ್ಲಿಕ್ ಇರಲ್ಲ. ಹೂಗಳಿಗೆ ಹೇಗಿದೆ, ಎಲ್ಲಿಂದ ತಂದಿದ್ದೀರಾ? ಲಕ್ಷ್ಮಿ ಹಬ್ಬಕ್ಕೆ ಯಾವ ಹೂಗಳನ್ನ ಜನ ಜಾಸ್ತಿ ಖರೀದಿ ಮಾಡ್ತಾರೆ? ಲಕ್ಷ್ಮಿ ಹಬ್ಬಕ್ಕೆ ವೈಟ್ ಹೂವು ಜಾಸ್ತಿ ಖರೀದಿ ಮಾಡ್ತಾರೆ. ಸೆಂಟ್ ವೈಟು, ಸೆಂಟಲ್ಲು, KR ಮಾರ್ಕೆಟು ಮತ್ತೆ ಚಿಕ್ಕಬಳ್ಳಾಪುರದಿಂದ ಇಲ್ಲೆಲ್ಲರೂ ತರೋದು. ಪರವಾಗಿಲ್ಲ, ಅಲ್ಲಿ ಪ್ರೈಸಸ್ ಜಾಸ್ತಿ ಇದೆ. 400, ನಾವು 500-600 ಮಾರ್ತಾ ಇದೀವಿ. ಅಸಲ್ ತೆಗಿಯಕ್ಕಾಗಿಲ್ಲ ಮೇಡಮ್ ಇನ್ನ. ಸರ್, ಹಬ್ಬದ ವಾತಾವರಣ, ವಿಶೇಷವಾದ ಹೂವನ್ನ ಕೂಡ ಲಕ್ಷ್ಮಿಗೆ ಇದ್ ಮಾಡ್ತಾ ಇದ್ದೀರಾ, ವ್ಯಾಪಾರ ಮಾಡ್ತಾ ಹೇಗಿದೆ ವ್ಯಾಪಾರ? ಇಲ್ಲ ಮೇಡಮ್, ಪಬ್ಲಿಕ್ ಕಮ್ಮಿ ಆಗಿದೆ ಇವಾಗ, ಜನ ಬರ್ತಾ ಇಲ್ಲ. ಎಲ್ಲ ತೆರವು ಮಾಡಿದ್ರಲ್ವಾ, ಅದರಿಂದ ವ್ಯಾಪಾರಗಳು ಏನು ಆಯ್ತಲ್ಲ, ಹಾಕಿದೆಲ್ಲ ನಷ್ಟಗಳು ನಡೀತದೆ ನಮಗೆ. ಫುಟ್ಪಾತ್ ತೆರವು ಅನ್ನೋದು ನಿಮ್ಮ ಜೀವನದಲ್ಲಿ ಕಪ್ಪು ಚುಕ್ಕಿ ಆಗಿದೆ ಅಂತ ಹೇಳ್ತೀರಾ ಹಬ್ಬಕ್ಕೆ? ನಮಗೆ ತುಂಬಾ ಹೊಡ್ತಾ ಬಿದ್ದಿದೆ ಮೇಡಮ್. ಇದಿದ್ರೇನೆ ನಾವು ಬದುಕೋಕ್ಕಾಗೋದು. ಇದಿಲ್ಲ ನಾವೆಲ್ಲ ಹೋಗೋಣ. ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಇನ್ನೂ ಮಾಡ್ಕೊಟ್ಟಿಲ್ಲ. ಎಲ್ಲಿ ಹೋಗಿ ಮಾರ್ತಾರೆ ಹೇಳಿ? ಜಾಗ ಮಾಡಿಕೊಟ್ರೆ ನಾವು ಬೇರೆ ಕಡೆ ಹೋಗಿ ಮಾರ್ಬೋದು. ಜಾಗ ಇಲ್ಲ, ಎಲ್ಲಿ ನಾವು ಮಾರ್ತಾ ಇದೀವಿ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಈಗ ಪ್ರತಿ ವರ್ಷ ಕೂಡ ಹಬ್ಬ ಅಂದ್ರೆ ಮಲ್ಲೇಶ್ವರಂ ಅಲ್ಲಿ ಪ್ರತಿಯೊಬ್ರು ಕೂಡ ಬಂದು ಖರೀದಿ ಮಾಡ್ತಾ ಇದ್ರು. ಈ ತೆರವು ಮಾಡೋದ್ರಿಂದ ನಿಮ್ಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡಿಲ್ವಾ ಸರ್? ಯಾವುದು ಮಾಡಿಲ್ಲ ಮೇಡಮ್, ಯಾವ ಪರ್ಯಾಯ ವ್ಯವಸ್ಥೆನೂ ಮಾಡಿಲ್ಲ. ಬೇರೆ ಎತ್ತಿದ್ದಾರೆ ಅಷ್ಟೇನೆ, ಅದು ಬಿಟ್ರೆ ಬೇರೆ ಏನೂ ಮಾಡಿಲ್ಲ. ಇವ್ರು ಮಾಡ್ಕೊಡೋ ಅಷ್ಟೊತ್ತಿಗೆ ಅದನ್ನ ಸತ್ತೇ ಹೋಯ್ತಾರೆ. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಜನಗಳಿಗೆ ಒಳ್ಳೇದು ಮಾಡ್ಬೇಕು ಮೇಡಮ್. ನಮ್ಮಂಥವ್ರಿಗೆ ಬಡವ್ರಿಗೆ ಒಳ್ಳೇದು ಮಾಡಬೇಕು. ಬೇರೆಯವ್ರಿಗೆ ಇರೋರಿಗೆ ಎಲ್ಲ ಒಳ್ಳೇದು ಮಾಡ್ಕೊಂಡು ನಾವೆಲ್ಲ ಎಲ್ಲ ಹೋಗೋಣ ಹೇಳ್ರಿ. ಸರ್, ಹೇಗಿದೆ ಸರ್ ವ್ಯಾಪಾರ? ವ್ಯಾಪಾರ ನಡೀತದೆ ಸುಮಾರಾಗಿ. ಓಕೆ, ತೆರವು ಮಾಡಿದ್ರಿಂದ ಕಷ್ಟ ಆಗ್ತಿದೆಯಾ ನಿಮಗೆ? ಹ್ಞೂ ಮೇಡಮ್. ಓಕೆ, ಇವತ್ತು ಅವಕಾಶ ಕೊಟ್ಟಿರೋದಾ? ಹಾಂ ಕೊಟ್ಟಿದ್ದೀವಿ. ಇವತ್ತೇನು ಕೊಟ್ಟಿಲ್ಲ ಮೇಡಮ್, ಮಾಡ್ತಾ ಇದ್ದೀವಿ. ಇನ್ನೂ ಕೊಟ್ಟಿಲ್ಲ ಅವಕಾಶ? ಇನ್ನೂ ಕೊಟ್ಟಿಲ್ಲ ಮೇಡಮ್. ಓಕೆ, ಬಂದ್ರೆ ಹೋಗೋದು ನೀವು? ಇಲ್ಲ, ಯಾರೂ ಬಂದಿಲ್ಲ ಮೇಡಮ್. ಅಮ್ಮ, ಈಗ ಲಕ್ಷ್ಮಿ ಹಬ್ಬ ಎಷ್ಟು ವಿಶೇಷತೆ ನಿಮ್ಗೆ? ಲಕ್ಷ್ಮಿ ಹಬ್ಬ ಯಾಕೆ ವಿಶೇಷ ಅಂದರೆ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ಲಕ್ಷ್ಮಿ ಹಬ್ಬ ಮಾಡೋಕ್ಕೆ. ಸೊ ಎಲ್ಲ ಬಂದು ಶಾಪಿಂಗ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಬಂದು ಎಲ್ಲ ಸಾಮಾನು ತೊಗೊಂಡು ಮನೆಗೆ ಹೋಗಿ ಅರೇಂಜ್ಮೆಂಟ್ ಮಾಡಿ ಮನೇಲೆಲ್ಲ ಮಕ್ಳಿಗೂ ಹೇಳಿ ಏನು ಅಂಥೇಳಿ ಎಲ್ಲ ತೋರಿಸ್ಕೊಂಡು ನಮ್ಮ ಕಲ್ಚರ್ನ ಮುಂದೆ ತೊಗೊಂಡು ಹೋದಂಗೆ, ಅದಕ್ಕೆ ಖುಷಿ ತುಂಬ. ಈಗ ಲಕ್ಷ್ಮಿನ ಯಾವ ರೀತಿ ಕೂರಿಸ್ತೀರಾ? ಇವತ್ತು ಸಂಜೆ ಕೂರಿಸೋದಾ ಅಥವಾ ನಾಳೆ ಬೆಳಿಗ್ಗೆ ಕೂರಿಸೋದಾ? ಹೇಗಿರುತ್ತೆ ಪ್ರಿಪ್ರೇಷನ್ ಏನಿಲ್ಲ, ಅದೇ ಇವತ್ತು ಸಾಮಾನು ತೊಗೊಂಡು ಹೋಗೋದು, ನಾಳೆ ಬೆಳಗ್ಗೆ ಎದ್ದು ಲಕ್ಷ್ಮೀನ ಕೂರಿಸಿ ಎಲ್ಲ ಪ್ರಿಪರೇಷನ್ ಮಾಡಿ ಸೀರೆ ಉಡಿಸಿ ಲಕ್ಷ್ಮಿಗೆ ಎಡೆ ಇಟ್ಟು ಹೋಳಿಗೆ ಮಾಡಿ ನಾಳೆ ಹೋಳಿಗೆ, ಅನ್ನ ಸಾರು, ಅನ್ನ ಮೊಸರು, ಆಮೇಲೆ ಹಣ್ಣು, ಆಮೇಲೆ ಸೀರೆ ಎಲ್ಲ ಮಾಡಿ ಇಟ್ಟು ಪೂಜೆ ಮಾಡೋದು. ಓಕೆ, ಹೇಗಿದೆ ಈಗ ಆಲ್ರೆಡಿ ನೀವು ಬೈ ಮಾಡಿದ್ದೀರಾ? ವ್ಯಾಪಾರದಲ್ಲಿ ರೇಟ್ ಜಾಸ್ತಿ ಇದೆ, ಹೇಗೆ ಅವರ ನೋವನ್ನ ತೋಡ್ಕೋತಾ ಇದ್ದಾರೆ? ಫುಟ್ಪಾತ್ ಅಲ್ಲಿ ಈಗ ಇಡೋಕ್ಕಿಲ್ಲ, ಹೇಗಿದೆ ವ್ಯಾಪಾರದ ರೇಟ್ ಎಲ್ಲ? ಫುಟ್ಪಾತಲ್ಲಿ ಇಡೋದಿಲ್ಲ, ರೇಟ್ ಎಲ್ಲ ಗಗನಕ್ಕೇರಿದೆ ಅಷ್ಟೇ. ಆದರೆ ಅವ್ರಿಗೂ ಅದೇ ಟೈಮ್ ಅಲ್ಲ ಹಬ್ಬ ಅಂತೇಳಿ, ಸೊ ಹಬ್ಬ ಅಂತೇಳಿ ಅವ್ರಿಗೂ ಒಂದು ಹೆಚ್ಚಿಗೆ ಸಿಗುತ್ತೆ. ನಾವು ಅದಕ್ಕೆ ಖುಷಿಯಾಗಿ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಟು ಖರೀದಿ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ನಾಡಿನ ಜನತೆಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಯಾಕಂದ್ರೆ ಹೆಣ್ಮಕ್ಳಿಗೆ ಈ ಹಬ್ಬ ಬಹಳ ವಿಶೇಷ. ಅದ್ರಲ್ಲಿ ಕೂಡ ಶುಕ್ರವಾರ ಅಂದ್ರೆ ಪ್ರತಿಯೊಬ್ರು ವಾರ ಶುಕ್ರವಾರನ ಹಿಡಿದು ದೇವರನ್ನ ಆರಾಧನೆ ಮಾಡ್ತೀವಿ. ಏನು ಹೇಳ್ತೀರಾ? ಶುಕ್ರವಾರ ಅಂದರೆ ಅದೇ ವಿಶೇಷ. ಯಾವಾಗಿದ್ರೂ ಶ್ರಾವಣ ಅಂದ್ರೆ ವಿಶೇಷ, ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಎಸ್ಪೆಷಲಿ ಶುಕ್ರವಾರ ದೇವರಿಗೆ ಪೂಜೆ ಮಾಡಿ ಎಲ್ಲ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ಅಷ್ಟೇ.